ಸಾಹಸ ಚಕ್ರವರ್ತಿ, ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಟೈಗರ್ ಪ್ರಭಾಕರ್ ಅವರ ಪುಣ್ಯಸ್ಮರಣೆಯಂದು ಅವರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು. ಮಾರ್ಚ್ 25, 2001ರಂದು ಅವರು ನಮ್ಮನ್ನು ಅಗಲಿದರು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಪ್ರಭಾಕರ್ ಅವರು ಹುಲಿ ಎಂದೇ ಖ್ಯಾತರಾಗಿದ್ದರು. ಅವರ ಸಾಹಸಮಯ ಪಾತ್ರಗಳು ಮತ್ತು ಶ್ರಮದಾಯಕ ದುಡಿಮೆ ಅವರನ್ನು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿವೆ. ಅವರ ಕೊನೆಯ ದಿನಗಳು ಮಾನಸಿಕ ಒತ್ತಡ ಮತ್ತು ದೈಹಿಕ ಕಷ್ಟಗಳಿಂದ ಕೂಡಿದ್ದವು. ಗ್ಯಾಂಗ್ರೀನ್, ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಅವರು ಯುಗಾದಿ ಹಬ್ಬದ ಹಿಂದಿನ ದಿನ ಮಾರ್ಚ್ 25, 2001ರಂದು ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾದರು. ಟೈಗರ್ ಪ್ರಭಾಕರ್ ಅವರು ಕನ್ನಡ, ಹಿಂದಿ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿ ಬಹುಭಾಷಾ ನಟರಾಗಿ ಮಿಂಚಿದರು. ಅನೇಕ ಬಿರುದು ಮತ್ತು ಪುರಸ್ಕಾರಗಳನ್ನು ಪಡೆದ ಅವರು ತಮ್ಮ ಜೀವಿತಾವಧಿಯಲ್ಲಿ ಟೈಗರ್ ಎಂದೇ ಪ್ರಸಿದ್ಧರಾಗಿದ್ದರು. ಕನ್ನಡಿಗರ ಅಭಿಮಾನ ಮತ್ತು ಪ್ರೀತಿಯಿಂದ ಅವರು ಸದಾ ಸ್ಮರಣೀಯರು. ಅವರ ಅದ್ಭುತ ನಟನೆ ಮತ್ತು ಕೊಡುಗೆಗಳಿಗಾಗಿ ನಾವು ಅವರನ್ನು ಎಂದಿಗೂ ಮರೆಯುವುದಿಲ್ಲ. ಟೈಗರ್ ಪ್ರಭಾಕರ್ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು. ನನಗೆ ಸ್ವಲ್ಪ ಇನ್ಯಾವುದನ್ನು ಇದೇ ಸ್ಟಾರ್ಟು, ಇದೇ ಫೈಟು, ಇದೇ 5ನೇ ಆಪರೇಷನ್ ಆಗಬೇಕು. ಆಮೇಲೆ ಮೊದಲು ಟ್ರಾಜಿಡಿ ಬೇಡ, ಕಾಮಿಡಿ ಇರಬೇಕು. ನನ್ನನ್ನು ಇಲ್ಲಿ ಕರೆದು ನಿಮ್ಮೆಲ್ಲರೂ ಸಂಸ ಅವಕಾಶ ನೀಡಿದ ರವಿಕುಮಾರ್, ಜೋಸಫ್, ಆಮೇಲೆ ಹಿರಿಯ ತಂಡ, ನಮ್ಮ ಕರಾಟೆ ಪ್ಲೇಯರ್ಗಳು ಎಲ್ಲರಿಗೂ ನನ್ನ ವಂದನೆಗಳು. ಇವಾಗ ಡೆಮಾನ್ಸ್ಟ್ರೇಷನ್ ಅವರು ಕೊಡ್ತಾರೆ. ಆ ಡೆಮಾನ್ಸ್ಟ್ರೇಷನ್ ಕೊಟ್ಟ ಮೇಲೆ ಒಂದೆರಡು ಮಾತು. ಆತ್ಮೀಯ ಅತ್ಯಂತ ಜನಪ್ರಿಯ ನಟ ಟೈಗರ್ ಪ್ರಭಾಕರ್ ಅವರನ್ನು ನಾವು ಕೇಳ್ಕೊಂಡಾಗ ಈಗಾಗಲೇ ಗೊತ್ತುವರಿಗೆ ಹಾಗೆ ಅವರ ಆರೋಗ್ಯ ಕೂಡ ಸರಿಯಿಲ್ಲ. ಹಾಗಿದ್ರೂ ಕೂಡ ಎಷ್ಟೇ ಕಷ್ಟ ಪರವಾಗಿ ನಮ್ಮ ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಅವರಂತೆ ಈ ಕಾರ್ಯಕ್ರಮಕ್ಕೆ ಅವರು ಉದ್ಘಾಟನೆ ಮಾಡ್ತಾರೆ. ಅವರೆಲ್ಲರೂ ಕೂಡ ತಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಜನಪ್ರಿಯ ನಟರಾದ ಶ್ರೀಯುತ ಟೈಗರ್ ಪ್ರಭಾಕರ್ ಅವರೇ ಈ ನನ್ನ ಸ್ನೇಹಿತರೆ, ಇದು 2ನೇ ಸಲ ನಾನು ಊರಿಗೆ ಬಂದಿರೋದು. ಫಸ್ಟ್ ಒಂದ್ಸಲ ಬಂದೆ, ಒಂದು ಮ್ಯೂಸಿಕಲ್ ನೈಟಿಗೆ ಬಂದೆ. ಇವಾಗ ಬಂದಿರೋದು ಫೈಟಿಂಗ್ ನೈಟ್. ಮೊದಲು ಹಾಡು, ಆಮೇಲೆ ಐದನೇ ಆಪರೇಷನ್ ಇವಾಗ ಮತ್ತೆ ಮಾಡ್ಕೋಬೇಕು. ಆದ್ರೆ ಅದೆಲ್ಲ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿಯವರೆಗೂ ನಿಮ್ಮ ಆಶೀರ್ವಾದದಿಂದ ಬೆಳೆದಿರುವಾಗ ಟೈಗರ್ ಹೆದರ್ತಾರ, ಯಾವುದನ್ನು ಹೆದರಬಾರದು. ಅವರು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಡೆಮಾನ್ಸ್ಟ್ರೇಷನ್ ಮಾಡಲಿ, ಆಮೇಲೆ ನೋಡು. ಒರಿಜಿನಲ್ ಕೊಡ್ತೀನಿ ನೋಡಿ. ಅದು ಇನ್ಸ್ಪೆಕ್ಟರ್ ಸರ್, ಬಸವರಾಜ್ ಸರ್, please come on to the stage, sir.
ಎಸ್ ಸರ್. ಯಾಕಂದ್ರೆ ನಮ್ಮೆಲ್ಲರ ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ಬಂದಿರೋ ಪೊಲೀಸ್ ಆಫೀಸರ್ ಅವ್ರನ್ನ ಯಾವತ್ತೂ ಅವರಿಗೆ ನನ್ನ ಸಲ್ಯೂಟ್. ನನಗೆ ಕಾಕಿ ಬಟ್ಟೆ ಕಂಡ್ರೆ ನನಗೆ ತುಂಬಾ ರೆಸ್ಪೆಕ್ಟ್. ನಾನು ಮಾಡಿದ್ದು ಕಾಕಿ ಬಟ್ಟೆ ಹಾಕೊಂಡು ನಾನು ಮಾಡಿದ್ದು ಎಲ್ಲ ಪಿಕ್ಚರ್ ಸಕ್ಸಸ್. ಆ ಸಕ್ಸಸ್ ಕಾರಣ ನೀವು ನೆನ್ಸ್ಕೊಳ್ಬೇಕು. ಇವತ್ತು ಪೊಲೀಸ್ ಆಫೀಸರ್ಸ್ನ ಅಡಗಿಸಿಟ್ಟಿರೋರು ಅವ್ರನ್ನ ಅಡ್ಬೋದು ಯಾರು? ಬಿಳಿ ಬಟ್ಟೆ